ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ವಿಶೇಷವಾಗಿ 2028 ಸಮೀಪ ಬಂದಂಗೆ ಈ ಚುನಾವಣೆಗಳ ಬಗ್ಗೆ ಚರ್ಚೆ ಜೋರು ಇಡ್ತಾ ಇದ್ದೇವೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಗೋಕಾಕ್ ಮತ್ತು ಈಗಿನ ಮೂಡಲಗಿ ಎರಡೂ ತಾಲೂಕುಗಳು ಹೆಚ್ಚು ಕಡಿಮೆ ಕಳೆದ ದಶಕಗಳಿಂದ ಜಾರಕಿಹೊಳಿ ಸಹೋದರ ಹಿಡಿತದಲ್ಲಿದ್ದ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತಿನ ಅವರ ಒಂದು ಹಿಡಿತವನ್ನು ನೋಡಿದ್ರೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಅವ್ರ ಹಿಡಿತವನ್ನು ನೋಡಿದ್ರೆ ಮೋಸ್ಟ್ಲಿ ಸಮೀಪದಲ್ಲೇ ಅವರನ್ನು ಸೋಲಿಸುವಂಥ ಇನ್ನೊಬ್ಬ ನಾಯಕಿಲ್ಲ, ಬರಲಿಕ್ಕಿಲ್ಲ ಅನ್ನುವಂಥದ್ದು. ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನಾವು ಮಾಡಿದ್ದೀವಿ, ನಮ್ಮ ಮೂಡಲಗಿ ಭಾಗದ್ದು ಅಥವಾ ಆರಮಾಯ ಭಾಗದ್ದು. ಅಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಜನರಿಗೆ ಭೇಟಿ ಆಗ್ತಾ ಇದ್ದಾರೆ, ಏನು ಎಂತು ಅಂತೇಳಿ ಅವ್ರು ಯಾಕೆ ಜನಪ್ರಿಯ ಇದ್ದಾರಪ್ಪ. ಯಾಕಂದರೆ ಅಲ್ಲಿ ST ಸಮುದಾಯದವರು ಕಡಿಮೆ ಇದ್ದರೂ ಸಹ ಆಯ್ಕೆ ಆಗ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಲಿಂಗಾಯತರು, ಪೂರ್ವ ಸಮಾಜದವರು, ಜೊತೆಗೆ ಉಪ್ಪಾರ ಸಮಾಜದವರು, ಜೊತೆಗೆ ಮುಸ್ಲಿಂ ಸಮಾಜದವರು, ಇಂಥ ಇದ್ದಲ್ಲೂ ಸಹಿತ ಅವ್ರು ಗೆಲ್ತಾ ಇರೋದನ್ನು ಗಮನಿಸಿದಾಗ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಬಾಲಚಂದ್ರ ಜಾರಕಿಹೊಳಿ ಅವರು. ಮತ್ತು ಅವ್ರ ಎದುರಾಳಿಗಳು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಜೋರ್ದಾರಾಗಿ ಬರ್ತಾರೆ, ಮಾತಾಡ್ತಾರೆ ಅನ್ನೋ ವಿಷಯನೂ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ವಿ. ಅದ್ರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಅಲ್ಲಿ ಜನರ ಜೊತೆಗೆ ತಮ್ಮನ್ನು ತಾವು ಬೆರೆಸ್ಕೊಳ್ಳೋದು, ಜೊತೆಗೆ ಒಂದಿಷ್ಟು ಏನಪ್ಪ ಅಂದರೆ ಸಮಾಜದ ಹಿಡಿತ ಸಾಧಿಸಿದಂಥ ವ್ಯಾಪಾರಿ ವರ್ಗವನ್ನು ಇನ್ನುಳಿದವರು ತಮ್ಮ ಹಿಡಿತಕ್ಕೆ ತಗೊಳ್ಳುವಂಥ ಕಲೆಯಲ್ಲಿ ಮಾಹಿರಾಗಿದ್ದಾರೆ. ಹೀಗಾಗಿ ಅಲ್ಲಿ ಅವ್ರನ್ನ ಸೋಲಿಸುವಂಥ ಕ್ಯಾಂಡಿಡೇಟ್ ಬಂದಿಲ್ಲ. ಇದರಲ್ಲೇ ಗಡಾದವರು ಒಂದಿಷ್ಟು ಜನ ಕಾಂತಾರ ಅಂತ ಹೇಳಿದ್ವಿ ನಿಮಗೆ. ಆದರೂ ಗಡಾದವರು ಅವರ ಆರ್ಥಿಕ ಅಭದ್ರತೆಯಿಂದಾಗಿ ಸೋಲ್ತಾ ಇದ್ದಾರೆ ಅನ್ನೋ ಮಾತನ್ನು ವ್ಯಕ್ತಪಡಿಸಿದ್ವಿ. ಆದರೆ ಅದೇ ಪರಿಸ್ಥಿತಿ ಇವತ್ತು ಗೋಕಾಕದಲ್ಲೂ ಇದೆ ಏನೋ ಅಂಥೇಳಿ ಸಹಜವಾಗಿ ಯೋಚನೆ ಮಾಡ್ತಾ ಹೊರಟಾಗ ಸಹಜ ನಮಗೆ ಒಂದಿಷ್ಟು ಸಿಕ್ಕಂಥ ಒಂದು ಬಳಗದರಿದೆ. ಕಡಾಡಿಯವರ ಅಭಿಮಾನಿ ಬಳಗ, ಡಾಕ್ಟರ್ ಮಹಾಂತೇಶ್ ಕಡಾಡಿಯವರ ಅಭಿಮಾನಿ ಬಳಗ ಅಂತ ಒಂದು ಸಮುದಾಯ, ದೊಡ್ಡ ಸಮುದಾಯ ಸಿಗಲಿಕ್ಕತ್ತದ. ಮೊದಲಿಗೆ ದೊಡ್ಡ ಸಮುದಾಯ ಸಿಗ್ತಾ ಇರಲಿಲ್ಲ. ಅಶೋಕ್ ಪೂಜಾರಿ ಕಾರ್ಯಕ್ರಮ ಹೌದು, ಅವ್ರಿಗೂ ಒಳ್ಳೆಯ ಮತಗಳು ಬಂದಿದ್ದವು ಆರಂಭದಲ್ಲೇ. ಮತ್ತು ಒಳ್ಳೆಯ ಇಲ್ಲಿ ಪ್ರಮುಖವಾಗಿ ಜನ ಒಂದು ವಿರೋಧ ಪಕ್ಷದ ನಾಯಕರಪ್ಪ ಅಂತೇಳಿ ಸಾಕಷ್ಟು ಸಪೋರ್ಟು ಮಾಡಿದರು. ಅದ್ರ ನಂತರದಲ್ಲೇ ಯಾಕೋ ಏನೋ ಕಡಿಮೆ ಆಗ್ತಾ ಬಂತು. ಈಗಂತೂ ಒಂದಿಷ್ಟು ಭಾಳ ಕಡಿಮೆ ಆಗ್ಯದ. ಹೀಗಾಗಿ ಅವ್ರದ್ದು ಅಂಥ ಬಳಗಿಲ್ಲ, ನಮಗೆ ಕಂಡಿಲ್ಲ. ಕಂಡ್ರೆ ಅದನ್ನ ಹೇಳ್ತೀವಿ, ನಮ್ಗೆ ಯಾವುದೇನು ಪ್ರಶ್ನೆ ಇಲ್ಲದ್ರೊಳಗೆ. ಆದರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ತಮ್ಮದೇ ಆದಂಥ ಒಂದು ಸಂಘಟನೆ ಅದ ಅವ್ರದ್ದು ಒಂದು ಯುವಕರ ಪಡೆಯನ್ನು ಇಟ್ಕೊಂಡಿದ್ದಾರೆ. ಅವ್ರ ಮೂಲಕ ಇಡೀ ಗೋಕಾಕ್ ಭಾಗವನ್ನು, ಈ ಒಂದು ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಅದೇ ಕಾರಣಕ್ಕೆ ಇನ್ನೊಂದು ಬಳಗವನ್ನು ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಯಾವುದೇ ರೀತಿಯಿಂದ ಸಾಮೋಪಾಯ ಇರ್ಬೋದು, ಭೇದೋಪಾಯ ಇರ್ಬೋದು, ದಂಡೋಪಾಯ ಇರ್ಬೋದು, ಯಾವುದೋ ಒಂದು ಉಪಾಯ ಮಾಡಿ ಅವ್ರ ಧ್ವನಿಯನ್ನು ತಗ್ಗಿಸುವಂಥ ಕೆಲಸವನ್ನು ಕಳೆದ ದಶಕಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ ಈ ಸಲನೂ ಅವ್ರದ್ದು ಗೆಲುವು ಏನು ಅಂತ ಅಶೋಕ್ ಪೂಜಾರಿ ಅವರು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ, ಏನಪ್ಪ ಇಲ್ಲಿ ಅಶೋಕ್ ಅವರಿಂದ ಆಗ್ತಾನೆ ಗೆಲುವು ಅನ್ನೋಂಥ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಇನ್ನು ಅವ್ರಿಗೆ ಬಿಟ್ಟಿದ್ದು ಯಾರನ್ನು ಮಾಡ್ತಿದ್ರೆ ಏನು ರೀತಿ ಮಾಡ್ಬೋದು ಅನ್ನುವಂಥದ್ದು. ಆದರೆ ಒಂದು ತಿಂಗ್ ಏನು ಬೆಳೆ ಆಗಿದ್ದಪ್ಪ ಅಂದ್ರೆ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಒಂದು ಅಭಿಮಾನ ಬಳಗದ, ಅವರು 40,000-50,000 ಫಾಲೋವರ್ಸ್ ಇದ್ದಾರೆ ಅನ್ನುವಂಥ ಒಂದು ಸುದ್ದಿಗಳು ಬರ್ತಾಯಿದ್ದಾವೆ. ಆ ಅಭಿಮಾನ ಬಳಗದಲ್ಲಿ ಮುಖ್ಯವಾಗಿ ಮುಂಚೂಣಿಯಲ್ಲಿ ಕೆಲಸ ಮಾಡುವಂಥವ್ರು ಒಂದು 3 ಜನ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ರಂಜಾನ್ ನದಾಫ್ ಅನ್ನುವಂಥವ್ರು, ಅವ್ರ ಜೊತೆಗಾರರಾಗಿ ಹಸನ್ ನದಾಫ್ ಅನ್ನುವಂಥವ್ರು, ಇನ್ನೂ ಅನೇಕರಿದ್ದಾರೆ ಅವ್ರ ಜೊತೆಗೆ. ಅವರು ಭಾಳ ಜೋರ್ದಾರಾಗಿ ಈ ಸಲ ಇಲ್ಲಪ್ಪ ನಾವು 2028ಕ್ಕೆ ಗೋಕಾಕದ ಈ ಕ್ಷೇತ್ರವನ್ನು ಬದಲಾಯಿಸಬೇಕು ಅನ್ನೋಂಥ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಮಾತು ಕಿವಿಗೆ ಬಿದ್ದು ಅವೆಲ್ಲ. ಅವ್ರ ಅಭಿಮಾನಿಗಳು ಬಂದು ಮಾತಾಡಿದರು. ನನಗೂ ಆಶ್ಚರ್ಯ ಅನಿಸ್ತು, ಇಲ್ಲೂ ಒಂದು ಅಭಿಮಾನ ಬೆಳಗದನಪ್ಪ, ಬೆಳೀತಾ ಇದ್ದಾನೆ. ಅದು ಜಾರಕಿಹೊಳಿ ಅವರ ಒಂದು ತವ್ರ ಮನೆ ಇದು, ತವರು ತಾಲೂಕು ಜಿಲ್ಲೆ ಅಂತ ಎಂದಾಗ್ತದೆ ಗೊತ್ತಿಲ್ಲ. ಇಷ್ಟಲ್ಲೇ ಗೋಕಾಕ್ ಜಿಲ್ಲೆ ಆಗಬೇಕಾಗಿತ್ತು. ಇದಕ್ಕಿಂತ ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಆಗಿ ಹೋಗ್ಯದ. ಇಲ್ಲಿಂದ ಇನ್ನೂ ಜಿಲ್ಲೆಯ ವಾಸನೆ ಬರೋದಿಲ್ಲ. ನೋಡೋಣ ಮುಂದಿನಲ್ಲಿ ಮಾಡ್ಬೋದು ಜಾರಕಿಹೊಳಿ ಸಹೋದರರು ಅನ್ನೋಂಥ ಒಂದು ಆಸೆ ಲೋಕಲ್ ಜನರದ್ದು. ಆದರೂ ಇತ್ತೀಚೆಗೆ ಯಾಕೋ ಜಿಲ್ಲೆ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಗೋಕಾಕದವ್ರು ತಯಾರಿಲ್ಲ ಅನ್ನುವಂಥ ಮಾತು ಅವ್ರಿಗೆ ಅನ್ನಿಸ್ಲಿಕ್ಕೆ ಇದು ಮೋಸ್ಟ್ಲಿ ಆಗಲಿಕ್ಕಿಲ್ಲಪ್ಪ ಗೋಕಾಕ್ ಜಿಲ್ಲೆ ಅಂತೇಳಿ. ಆದರೂ ಆಗೋಮೆ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ ಜಿಲ್ಲೆನೂ ಆಗಬೇಕು ಅನ್ನೋಂಥ ಮಾತಾಡೋದು ನೋಡಿದರೆ ಆಗ್ಬೋದು ಅನ್ನೋದು ಮನಸ್ಸದು. ಯಾಕೆ ನೋಡೋದು ಮುಂದೆ ಭವಿಷ್ಯದಲ್ಲಿ. ಆದರೆ ಈ ಒಂದು ಸಂದರ್ಭದಲ್ಲಿ ಕಡಾಡಿ ಅವರು ತಮ್ಮದೇ ಅಂತ ಒಂದು ಸಂಘಟನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸಂಘಟನೆ ಜನ ಎಲ್ಲ ಕಡೆಯೂ ಇಡೀ ಈ ಕ್ಷೇತ್ರ ತುಂಬ ಜನರಿಗೆ ಭೇಟಿ ಆಗುವಂಥದ್ದು, ಡಾಕ್ಟರ್ ಕಡಾಡಿ ಅವರಿಂದ ಜನಮುಖಿ ಅಂತ ಕೆಲಸಗಳನ್ನು ಮಾಡಿಸುವಂಥ ಕೆಲಸವನ್ನು ಸಹಿತ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ
ಅವ್ರ ವಾದ. ಅದೇ ಕಾರಣಕ್ಕೆ ಮತ್ತು ಇನ್ನೊಂದನ್ನು ನಾವು ಅವ್ರ ಬಾಯಿಂದ ಕೇಳಿದ್ದೇನಪ್ಪ ಅಂದ್ರೆ ಅಭಿಮಾನಿಗಳಿಂದ, ಇವತ್ತು ಏನೋ ಅವರು ಜನರಿಗೆ ದುಡ್ಡು ಹಚ್ತಾ ಇದ್ರೆ ಯಾವ ಪಾರ್ಟಿಯಿಂದಲ್ಲ ಎಲ್ಲಿದೂ ಅಲ್ಲ, ಸ್ವತಃ ನಾವು ಒಂದೇನೋ ವೈದ್ಯಕೀಯ ರಂಗದಲ್ಲಿ ಏನು ಗಳಿಸ್ತಾ ಇದ್ದಾರೆ ಮತ್ತೇನು ಗಳಿಸ್ತಾರೆ, ಆ ದುಡ್ಡನ್ನು ನಾವು ಹಚ್ತೀವಿ ಜನರಲ್ಲೇ, ಆ ಜನರ ಜೊತೆ ಭೇಟಿ ಆಗ್ತಾಯಿದ್ದೀವಿ. ಜನರಿಗೆ ಏನಪ್ಪ ಇವತ್ತು ಗುಡಿ ಗುಂಡಾರಗಳಿಗೆ ಮತ್ತೆಲ್ಲೋ ಮದುವೆ ಮುಂಜುಗಳಲ್ಲಿ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗೆ ಆ ಭಾಗದಲ್ಲಿ ಅಂದ್ರೆ ಈ ಮೂಡಲಗಿ ಭಾಗದಲ್ಲಿ ಯಾವುದೋ ಮದುವೆ ಇರಲಿ ಏನೂ ಇರಲಿ ಯಾವುದೋ ಕೆಲಸ ಇದ್ದರೂ ಬಾಲಚಂದ್ರ ಅವರು 5,000 10,000 ಅವರು ಹೆಂಗೆ ಇರ್ತಾರೆ ನೋಡ್ಕೊಂಡು ಕೊಟ್ಟು ತಮ್ಮ ಒಂದು ಗೆಳೆತನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಸುದ್ದಿಗಳಿದ್ದಾವೆ ಅಲ್ಲಿ ಲೋಕಲ್ ಜನರ ಜೊತೆಗೆ. ಅಂಥ ಕೆಲಸ ಇವ್ರು ಮಾಡಲಿಕ್ಕೆ ಇತ್ತಿದ್ದಾರೆ ಇಲ್ಲಿ ಗೋಕಾಕ್ ಈ ಭಾಗದಲ್ಲಿ ಅಂತೇಳಿ ನಿಜವಾಗಿ ಇದು ಮಾಡ್ತಾಯಿದ್ದಾರೆ. ಮತ್ತು ಅನೇಕ ಬಡವರಿಗೆ ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದಾರೆ, ಔಷಧಿ ಕೊಡ್ತಾ ಇದ್ದಾರೆ, ಜೊತೆಗೆ ಚಿಕಿತ್ಸೆ ಸಹಿತ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಈ ಅವ್ರ ಬೆಂಬಲಿಗರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ವಿವರವಾಗಿ ಒಂದಿಷ್ಟು ಏನೋ ಹೇಳಿದ್ರು ಅವರು, ಅದು ಕೇಳಿದಾಗ ಹೀಗಾಗಿ ಅವ್ರದಿಂತವ್ರು ಅಂದ್ರೆ ಕಡಾಡಿಯವರ ಬೆಂಬಲಿಗರನ್ನ ಹೆಚ್ಚು ಮಾಡ್ಕೊಳ್ಳೋ ಜೊತೆಗೆ ಜನರಿಗೆ ಇವ್ರು ಕೆಲಸ ಮಾಡೋದನ್ನು ಹೇಳ್ತಾ ಇದ್ದಾರೆ ಮತ್ತು ಸಹಾಯ ಮಾಡಿಸ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಕಡಾಡಿಯವರು ಪೂರ್ಣ ಪ್ರಮಾಣದಲ್ಲೇ ಗೋಕಾಕದ ಈ ಕ್ಷೇತ್ರದಲ್ಲೇ ನಾವು ಮುಂದಿನ ಸಲ 2028ರಲ್ಲೇ ನಾವು ಇಳಿಯಬೇಕು ಜನರ ಜೊತೆಗೆ, ಜನರಿಗೆ ಭೇಟಿ ಆಗಿ ಎಲೆಕ್ಷನ್ ನಿಲ್ಲಬೇಕು ಅನ್ನೋಂಥ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತದೆ. ಮೊದಲಾಗಿದ್ದರೆ ಸಿದ್ದರಾಮಯ್ಯ ಇರ್ತಿದ್ರು, ಏನೋ ಮಾಡಿ ಟಿಕೆಟ್ ತಪ್ಪಿಸೋದು ಕೆಲಸ ಇತ್ತು, ಆದರೆ ಸರ್ ತಪ್ಪಿಸ್ಲಿಕ್ಕಿಲ್ಲ ಅನ್ನೋದು ಕಡಾಡಿಯವರ ಬಲವಾದ ನಂಬಿಕೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ, ಸತೀಶ್ ಅವರಿಗೆ ರಾಜಕೀಯ ಅಷ್ಟೊಂದು ಹೊಂದಾಣಿಕೆ ಇಲ್ಲ ಅನ್ನುವಂಥ ವಿಷಯಕ್ಕೆ ಗೊತ್ತದ. ಜೊತೆಗೆ ಈಗ ನೀವು ಮೊನ್ನೆ ನೋಡಿರ್ಬೋದು, ಲಕ್ಷ್ಮಣ ಸವದಿಯವರಿಗೆ ಮಂತ್ರಿ ಕೊಟ್ಟ ಮೇಲೆ ಗೋಕಾಕದಲ್ಲಿ ಯಾವ ರೀತಿಯಾಗಿ ನಮ್ಮ ಲಕ್ಷ್ಮಣ ಸವದಿಯವರ ಫೋಟೋಗಳನ್ನು ಮೆರವಣಿಗೆ ಮಾಡಿದರು, ಪಟಾಕಿ ಸಾರಿಸಿದ ಗಮನಿಸಿದಾಗ ಸೌದಿಯವರು ಸಹಿತ ಈ ಕಡಾಡಿಯವ್ರ ಹಿಂದೆ ನಿಂತಿದ್ದಾರೆ ಅನ್ನುವಂಥ ಮಾತುಗಳು ಇಡೀ ಊರಿನ ತುಂಬ ಕ್ಷೇತ್ರ ತುಂಬ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ ಸಲ ಗೋಕಾಕದ ಈ ಭಾಗದಲ್ಲೇ ಜಬರ್ದಸ್ತ್ ಆದಂಥ ಕಾಂಪಿಟೇಷನ್ ಆಗ್ತೈತಿ, ಸಮಬಲದ ಕುಸ್ತಿ ಆಗ್ತದೆ ಅನ್ನುವಂಥ ಮಾತನ್ನು. ಯಾಕಂದರೆ ಲಾಸ್ಟ್ ಎಲೆಕ್ಷನ್ದಲ್ಲೇ ಅಲ್ಪಾಂತರದಲ್ಲಿ ಸೋತಿದ್ದಾರೆ ನಮ್ಮ ಕಡಾಡಿಯವರು. ಅದನ್ನು ಈ ಸಲ ರಿಗೇನ್ ಮಾಡ್ಕೋಬೇಕು ಅನ್ನೋ ದಿಸೆಯಲ್ಲೇ ಬೆನ್ನತ್ತಿದ್ದಾರೆ. ಆದರೆ ಅಂದುಕೊಂಡಷ್ಟು ಸುಲಭ ಅಂತ ಅಲ್ಲ. ಯಾಕಂದ್ರೆ ಅದೇ ಕಾಲಕ್ಕೆ ರಾಜಕೀಯದಲ್ಲಿ ಒಳ್ಳೆ ಪ್ರಬುದ್ಧರು, ಈ ರಾಜಕೀಯ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಹೋಟ್ ರಾಜಕೀಯ ಇದ್ದ ಅದರಲ್ಲಿ ಬಲಿಷ್ಠ ಆಗಿರುವಂಥ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಮುಖ್ಯ ರಮೇಶ್ ಅವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಲಿಕ್ಕಿಲ್ಲ ಅನ್ನುವಂಥ ಮಾತುಗಳು. ಈ ನೆಲೆಗಟ್ಟಿನಲ್ಲೇ ಅವರು ಜೋರ್ದಾರ್ ಅಂತ ಮತ್ತು ಪ್ರಸಾರ ನಡೆಸಿದ್ದಾರೆ ಅಂತೇಳಿ ಮಾತು. ಅದೇನೂ ಇರಲಿ, ಇಲ್ಲಿ ಒಂದು ಗಮನಾರ್ಹ ಏನಪ್ಪ ಅಂದ್ರೆ ಉಳಿದವ್ರಿಗಿಂತಲೂ ಅಂದರೆ ಈ ಹಿಂದೆ ಜಾರಕಿಹೊಳಿ ಅವರು ವಿರೋಧಿ ಇದ್ದರಲ್ಲ ಅವ್ರಿಗಿಂತಲೂ ಮಹಾಂತೇಶ್ ಕಡಾಡಿಯವರು ಒಂದಿಷ್ಟು ಭಿನ್ನ ಅನ್ನಿಸ್ತಾರೆ. ಒಂದಿಷ್ಟು ಜನರಿಗೆ ತಮ್ಮಿಂದ ಆಗುವಂಥ ಸಹಾಯ ಮಾಡೋ ಜೊತೆಗೆ ಈ ಜಾರಕಿಹೊಳಿ ಸಹೋದರ ಏನು ಮಾಡ್ತಾರೆ ಆ ಕೆಲಸ ಮಾಡಿದ್ರು ಮಾಹಿರ್ ಅದಾರ ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಎಲ್ಲ ಘಟನೆಗಳು ನೆನಪಿಸ್ಕೊಂಡಾಗ ಗೋಕಾಕದ ಈ ಕ್ಷೇತ್ರ ಭಾಳಷ್ಟು ಚರ್ಚೆ ಆಗ್ತದೆ ರಾಜ್ಯ ಮಟ್ಟದಲ್ಲಿ. ಯಾಕೆಂದ್ರೆ ಕಳೆದ 3-4 ದಶಕಗಳಿಂದ ಬದಲಾಗಿಲ್ಲ ಅಧಿಕಾರ, ನಿರಂತರವಾಗಿ ರಮೇಶ್ ಜಾರಕಿಹೊಳಿ ಅವರು ಆಯ್ಕೆ ಬರೋದ್ರಿಂದಾಗಿ ಇಲ್ಲೇ ಆ್ಯಂಟಿ ಇನ್ಕಂಬನ್ಸಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ಆ್ಯಂಟಿ ಇನ್ಕಂಬನ್ಸಿ ಮುರಿದು ಹಾಕುವ ಶಕ್ತಿ ರಮೇಶ್ ಅವರಲ್ಲದ ಅನ್ನೋದು ಅವ್ರ ಬೆಂಬಲಿಗರ ಮಾತು. ಒಟ್ಟಿನಲ್ಲಿ ಈ ಸಲ ಮಾತ್ರ ಕಡಾಡಿಯವರ ಅಭಿಮಾನಿ ಬಳಗ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಇವ್ರ ಮಧ್ಯದಲ್ಲಿ ಮುಂಬರುವ ಚುನಾವಣೆ ಇತ್ತಪ್ಪ ಅಂದ್ರೆ ದೊಡ್ಡದಂಥ ಒಂದು ಹೊಸ ಪ್ರಯೋಗಶಾಲೆ ಆಗ್ಬೋದು ಗೋಕಾಕ. ನೋಡೋಣ ಎಲ್ಲರೂ. ಯಾಕಂದ್ರೆ ಈಗ ಎಲ್ಲರಿಗೂ ಬೇಕಾಗಿದ್ದೇನಪ್ಪ ಅಂದ್ರೆ ಗೋಕಾಕದ ಸುಧಾರಣೆ, ಬೆಳವಣಿಗೆ, ಅಭಿವೃದ್ಧಿ. ಅದಾದರೆ ಯಾರಾದರೂ ಮಾಡಲಿ, ಕಡಾಡಿ ಮಾಡಲಿ, ಬೇಡ ನಮ್ಮ ಜಾರಕಿಹೊಳಿ ಅವ್ರು ಮಾಡಲಿ, ಯಾರು ಮಾಡಲಿ ಸಂತೋಷ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ ಈ ಕಡಾಡಿ ಅಭಿಮಾನಿ ಬಳಗದ ಬಗ್ಗೆ? ಅವ್ರದ್ದು ಸರಿನಾ ತಪ್ಪ ನೀವು ವಿಚಾರ ಮಾಡಿರಿ. ನಿಜವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜನರ ಸಮಸ್ಯೆ ಸ್ಪಂದಿಸ್ತಾ ಇದ್ದಾರೆ. ಅದು ನೀವು ನಮ್ಮ ಕೆಳಗೆ ಕಾಲೊಂದಿನ ಪರಿತಿಳಿಸ್ಬೇಕಾಗಿ ನಮಗೆ ಬಂದಂಥ ಬಂದಂಥ ಕೆಲವು ವಿಷಯಗಳನ್ನ ಮುಂದೆ ಇಟ್ಕೊಂಡಿವಿ. ಯಾಕಂದ್ರೆ ಅವ್ರು ಯಾರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಂದು ಭೇಟಿಯಾಗಿ ಹೇಳಿದ್ದಾರೆ ನಾವು ನಿಲ್ಲಿಸಬೇಕು ಅಂತೇಳಿ. ಹಾಗಂದರೆ ಸುಳ್ಳು ಸತ್ಯ ನೀವು ಪರೀಕ್ಷೆ ಮಾಡಿ ನಮಗೆ ಬಂದು ಹೇಳ್ರಿ, ನಿಮ್ಮ ಪ್ರತಿನಿಧಿಸ್ರಿ. ಯಾಕೆ ನಮ್ಮ ಉದ್ದೇಶ ಒಂದು ಗೋಕಾಕದಲ್ಲಿ ಪ್ರಜಾಪ್ರಭುತ್ವ ಉಳಿಲಿ ಅನ್ನುವಂಥ ಮಾತನ್ನು ನಾನು ಹೇಳೋದು ಸರಿ ಅಂತಿರೋ ತಪ್ಪಂತಿರೋ ನೋಡಿರಿ. ಸರಿ ತಪ್ಪಂದ್ರೆ ಏನೋ ಮಾಡಿರಿ, ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿ ನೋಡ್ತಾ ಇರ್ರಿ. ಯಾಕಂದ್ರೆ ಇದು ನಿಮ್ಮ ಮಧ್ಯದ ಒಂದು ಕೊಂಡೇನು ಅಂತ ಮಾತನ್ನು ಹೇಳ್ತಾ ಅದೇ ಕಾರಕ್ಕೆ ಈ ಒಂದು ಸಬ್ಸ್ಕ್ರೈಬ್ ನಿಲ್ಲಿಸದ ಮುಂದುವರ್ಸ್ಕೊಂಡು ಹೋಗೋದ್ರ ಜೊತೆಗೆ ಆರ್ಥಿಕ ಸಹಾಯನ ಮಾಡೋದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.